ಆಳಂದ್ ಮತಕ್ಷೇತ್ರದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಹಳ್ಳಿ ರಸ್ತೆ ಕಾಮಗಾರಿಕೆ ನಿರ್ಮಾಣ ಮಾಡುತ್ತಿರುವುದಾಗಿ ಸುಳ್ಳು ಹೇಳುತ್ತಿರುವ ಆಳಂದ್ ಶಾಸಕ ಹಾಗೂ ರಾಜ್ಯ ನೀತಿ ಯೋಜನಾ ಆಯೋಗ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳು ನೀಡಿದ ಅನುದಾನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆಳಂದ್ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿಂದು ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರ ತೆರಿಗೆ ಹಣ ಬಳಸಿಕೊಂಡು ತಮ್ಮದೇ ಒಡೆತನದ ಸಮತಾ ಲೋಕ ಶಿಕ್ಷಣ ಸಮಿತಿಯಿಂದ ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಮಾಡಿಕೊಳ್ಳುತ್ತಿರುವುದಾಗಿ ಹೇಳುತ್ತಿರುವ ಶಾಸಕ ಬಿಆರ್ ಪಾಟೀಲ್ ಮತ್ತು ಗುಮ್ಮಲ್ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಅವರ ಅಧಿಕಾರದ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದರು. ಮುಖ್ಯಮಂತ್ರಿಗಳು ಆಳಂದ್ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ನೀಡಿದ 50 ಕೋಟಿ ರೂಪಾಯಿ ಅನುದಾನದಲ್ಲಿ ಈವರೆಗೂ 8.66 ಕೋಟಿ ರೂಪಾಯಿ ದುರುಪಯೋಗವಾಗಿದೆ. ಕರ್ನಾಟಕ ಗ್ರಾಮೀಣ ಮೂಲತಃ ಸೌಲಭ್ಯಗಳ ಅಭಿವೃದ್ಧಿ ನಿಗಮದಿಂದ ಕೇವಲ ಮುರಂ ಕಾಮಗಾರಿಕೆ ಮಾಡಿ ಕೋಟ್ಯಾಂತರ ಲೆಕ್ಕ ತೋರಿಸಿರುವುದು ಯಾವ ನ್ಯಾಯ ಎಂದರು. ಸುಮಾರು 12 ರಸ್ತೆ ಕಾಮಗಾರಿಕೆಗಳಲ್ಲಿ ಒಂದೊಂದು ರಸ್ತೆ 5 ರಿಂದ 6 ಲಕ್ಷ ರೂಪಾಯಿ ಮಾತ್ರ ಬಳಸಿ ಕೇವಲ ಮುರಂ ಹಾಕಿ ರಸ್ತೆ ನಿರ್ಮಾಣ ಮತ್ತು ಸುಧಾರಣೆ ಕಾಮಗಾರಿಕೆ ಮಾಡಿದ್ದಾರೆ ಎಂದು ದೂರಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಾಂಧವರಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಬಾಂಧವರಲ್ಲಿ ಸ್ವಾಗತ ಮಾಡಿ, ಇವತ್ತಿನ ಈ ಒಂದು ನನ್ನ ಆಳಂದ್ ತಾಲೂಕಿನ ಆಳಂದ್ ಕ್ಷೇತ್ರದ ಈಗಿನ ಶಾಸಕರಾದಂಥ ಬಿಆರ್ ಪಾಟೀಲ್ ಅವರು ಭಾಳಷ್ಟು ಏನು ಮುಖ್ಯಮಂತ್ರಿಯವರಿಂದ ಫಂಡ್ ತಂದು ಅದನ್ನು ಬೇರೆ ರೀತಿಯಲ್ಲಿ ಹೇಳಿ ನಾನು ಸ್ವಂತ ದುಡ್ಡಿನಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರ ಅಣ್ಣನ ಮಗ ಆದಂಥ ಆರ್.ಕೆ. ಪಾಟೀಲ್ ಅವರು ಇವತ್ತು ಬಿಆರ್ ಪಾಟೀಲ್ ಅವರಲ್ಲಿ ಆಳಂದಲ್ಲಿ ಯಾವುದೇ ಕೆಲಸ ಇದ್ರೂ ಕೂಡ, ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ಆರ್.ಕೆ. ಪಾಟೀಲೇ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿದೆ ಎಲ್ಲದು ಆಗು ಹೋಗುಗಳನ್ನು ಅವರೇ ನೋಡ್ಕೋತಾ ಇದ್ದಾರೆ. ಇವತ್ತು ಉದಾಹರಣೆ, ಮುಖ್ಯಮಂತ್ರಿಯವರಿಂದ 50 ಕೋಟಿ ರೂಪಾಯಿ ಇವತ್ತು ಅವರು ಬಜೆಟ್ ತಂದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರೈತರ ಹೊಲಗಳಿಗೆ ಹೋಗೋಂಥ ರೋಡ್ಗಳನ್ನು ಇವತ್ತು JCB ಮಷಿನರಿ ಕೊಟ್ಟು ಆ ರೈತರಿಗೆ ಎಷ್ಟು ಹಾಕೋರಿ ಮುರುಮತ್ತನ ಕೇಸಿಂದ ಹಾಕಿಸಿ, ಮತ್ತು ಆ ಹೊಲದ ಮಾಲಕರಿಂದ ಇವತ್ತು ಬೆಳೆಸ್ತಾ ಇದ್ದಾರೆ. ನಮ್ಮ ಹೊಲಕ್ಕೆ ಹೋಗಲಿಕ್ಕೆ ಭಾಳಷ್ಟು ತೊಂದರೆ ಇತ್ತು. ಆರ್.ಕೆ. ಪಾಟೀಲ್ ಅವರು ಸ್ವಂತ ಖರ್ಚಿನಿಂದ ಇವತ್ತು ನಮ್ಗೆ ರೋಡ್ ಮಾಡಿಕೊಟ್ಟಿದ್ದಾರೆ ಅಂತನ ಕೇಸಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ 50 ಕೋಟಿಯಲ್ಲಿ ಸುಮಾರು 8.66 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅದು ಹೊಲಗಳಿಗೆ ಹೋಗೋಂಥ ಊರದಿಂದ ಊರಿಗೆ ಹೋಗೋಂಥ ರೋಡ ಇವತ್ತು ರೈತರ ಮೆಷಿನರಿ ಕೊಟ್ಕೇಸಿನ ಮಾಡಿಸಿ ಇವತ್ತು ನಾನು ಸ್ವಂತ ಮಾಡೀನಿ ಅಂತ ಹೇಳ್ಕೊತಾ ಇದ್ದಾರೆ. ಅದು ಇವತ್ತು ಏನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ 50 ಕೋಟಿ ಬಜೆಟ್ದಲ್ಲಿ ಆ ರೋಡನ್ನು ಇಟ್ಟು ಸುಮಾರು 80 ಲಕ್ಷ, 70 ಲಕ್ಷ, 60 ಲಕ್ಷ ಹಿಂಗೆ ಆ ರೋಡಿಗೆ ಇಟ್ಕೇಸಿಂದ ಇವತ್ತು ಏನು ಸ್ಟೇಟ್ದಿಂದ ಇವತ್ತು ಜಿಲ್ಲಾ ಪಂಚಾಯತಿಗೆ ಟೆಂಡರ್ ಮುಖಾಂತರ ಮಾಡೋ ತನಕೇಸಿಂದ ಹೇಳ್ದಂಥ ಈ ಆದೇಶ ಇವತ್ತು DC ಅವ್ರದಿಂದ ಲ್ಯಾಂಡ್ ಆರ್ಮಿಗೆ ಕೂಡಿಸ್ಕೇಸಿಂದ ಲ್ಯಾಂಡ್ ಆರ್ಮಿಯವರು ಇವತ್ತು ಅವರಿಗೆ ದುಡ್ಡು ಎತ್ತಿ ಕೊಡ್ತಾ ಇದ್ದಾರೆ. ಇದು ಭಾಳ ಗೋಲ್ಮಾಲ್ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಉದಾಹರಣೆ, ಇವತ್ತು ಮಂಟಿಗೆಯಿಂದ ಪಡ್ಸವಲ್ಗೆ ರೋಡ್ ಇವತ್ತು ನಾವು ಎಲ್ಲ ನಿಮ್ಮ ಇದಕ್ಕೆ ಆ ರೋಡಿಂದು ಫೋಟೋನೂ ಹಚ್ಚಿದ್ದೆವು, ಮತ್ತು ರೈತರು ಮಾತಾಡಿದನು ಕೂಡ ಇವತ್ತು ಮೊಬೈಲಲ್ಲಿ ಇದೆ, ಅದನ್ನು ಕೂಡ ತಮಗೆ ತೋರಿಸ್ತೇವೆ. ಇವತ್ತು ಅಷ್ಟು ದುಡ್ಡೆಲ್ಲ ಇವತ್ತು ಎತ್ತಿ ಹಾಕ್ತಾ ಇದ್ದಾರೆ. ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದ್ರೆ, ಬರೀ ಬಿಆರ್ ಪಾಟೀಲ್ರು ಅಣೆಕಟ್ಟು, ಬ್ಯಾರೇಜ್ ಕಮ್ ಬ್ರಿಡ್ಜು ಇವೆಲ್ಲ ಮಾಡಿಸ್ತೀನಿ ಚಿತ್ಪುರ ಮಾದರಿ ಅಂತನ ಕೇಸಿಂದ ಹೇಳಿ ಇವತ್ತು ಒಂದು ಹನಿನೂ ಕೂಡ ಇವತ್ತು ನೀರು ಇರಲಾರ್ದಂಗೆ ಇವತ್ತು ಅಣೆಕಟ್ಟುಗಳ್ದಾಗ ಇವತ್ತು ಸಿಗ್ತಾ ಇಲ್ಲ. ದೊಡ್ಡ ಮಾತು ಹೇಳ್ಕೇಸಿಂದ ಇವತ್ತು ಭಾಳಷ್ಟು ಅಂತರ್ಜಲ ಆಗ ಸಲುವಾಗಿ ನಾನು ಅಣೆಕಟ್ಟು ಮಾಡ್ತಾ ಇದ್ದೀನಿ ಅಂತ ಕೇಸಿನ ಹೇಳ್ತಾ ಇದ್ದಾರೆ. ಇನ್ನೊಂದು ಎಷ್ಟು ತಂದವರು
5 ಕೋಟಿ ರೂಪಾಯಿ ತಂದು ಅದರಲ್ಲಿ ಏನಪ್ಪ ಅಂತಂದ್ರೆ ಬ್ಯಾರೇಜ್ ಕಮ್ ಬ್ರಿಡ್ಜ್, ಅಣೆಕಟ್ಟು ಮತ್ತು ನಾಲಾ ಸುಲಿಯೋದು ತನಕೇಸಿಂದ ಇವತ್ತು ಆ ಬಜೆಟ್ ತಂದಿದ್ದಾರೆ. ನಾಲಾ ಸುಲಿಯೋದು ಅಂದ್ರೆ ಏನದು? ಬರೇ ಒಂದು 2-3 ದಿವಸ JCB ಹಚ್ಚಿ ಈ ಕಡೆ ಆ ಕಡೆ ಮಣ್ಣು ಹಾಕಿಸಿಂದ ದುಡ್ಡು ಎತ್ತದದು. ಹಿಂಗೆ ಭಾಳಷ್ಟು ಇವತ್ತು ಗೋಲ್ಮಾಲ್ ಇವತ್ತು RK ಪಾಟೀಲ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮುಖಾಂತರ ಇವತ್ತು ಆ ಊರಿನ ರೈತರಿಗೆ ಮತ್ತು BR ಪಾಟೀಲರು ಯಾವ ರೀತಿ ಇವತ್ತು ದುಡ್ಡು ಹೊಡಿತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಮುಖಾಂತರ ಎಲ್ಲರಿಗೆ ತಿಳಿಸ್ಬೇಕು ಅಂತ ಕೇಸಿಂದ ಇವತ್ತು ನಾನು ತಮ್ಮ ಎದುರು ಬಂದು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇದು ಭಾಳಷ್ಟು ಇವತ್ತು ಮುಖ್ಯಮಂತ್ರಿಯವರು ಸನಿ ಇದ್ದಾರೆ ಅಂತ ಕೇಸಿಂದ ಯಾರು ಇವತ್ತು ನಮ್ಮ ಜಿಲ್ಲಾ ಏನು ಪ್ರಿಯಾಂಕಾ ಖರ್ಗೆ ಅವರು ಏನು ಜಿಲ್ಲಾ ಉಸ್ತುವಾರಿ ಇದ್ದಾರೆ ಅವರಿಗೂ ಕೂಡ ಇವತ್ತು ಆಳಂದ ಕಡೆ ಭಾಳಷ್ಟು ಗೋಲ್ಮಾಲ್ ನಡೀತಾ ಇದ್ದಾವೆ. ಅವರು ಈ ಕಡೆನೂ ಕೂಡ ಗಮನ ಕೊಡಬೇಕು ಅಂತ ಕೇಸಿಂದ ಅವ್ರ ಬಲ್ಲೂ ಕೂಡ ಒಂದು ಕೇಳ್ಕೊಂಡು ಈ ಒಂದು ತಾವು ತಮ್ಮ ಮುಖಾಂತರ ನಾನು ಬೇರೆ ಬೇರೆ ಏನೂ ಹೇಳಲ್ಲ, ಇದು ಹೆಚ್ಚಿಗೆ ಒತ್ತು ಕೊಟ್ಟ ಕೇಸಿಂದ ಇವತ್ತು ಜನರಿಗೆ ರೈತರಿಗೆ ಇವತ್ತು ಸುಳ್ಳು ಹೇಳಿ ಇವತ್ತು ಈ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಬೇಕು ಅಂತ ಅನ್ಕಿಸಿಂದ ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದೀನಿ.